ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮ ಮುಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಅಂದರೆ ಇವತ್ತು ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ನೀವು ನೋಡಿರ್ತೀರಿ. ಕಳೆದ ಇದೇ ತಿಂಗಳ ಆಗಸ್ಟ್ 7ನೇ ತಾರೀಕು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಟೆಕ್ಕಿ ಅದ್ವೈತ್ ಅನ್ನೋದ ಶಿವಗಂಗೆ ಬೆಟ್ಟದಲ್ಲಿ ಆತ ಟ್ರೆಕ್ಕಿಂಗ್ ಅಂತ ಒಬ್ಬನೇ ಸೋಲೋ ಟ್ರಿಪ್ ಅಂತ ಬಂದಂಥ ವ್ಯಕ್ತಿ ಈಗ ನಿಗೂಢವಾಗಿ ನಾಪತ್ತೆ ಆಗಿರುವಂಥದ್ದು. ಇಷ್ಟು ದಿನ ಕಳೆದರೂ ಸಹ ಆತನ ಸುಳಿವಿರಲಿ, ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನಾದ ಅನ್ನೋದು ಇದುವರೆಗೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಶಿವಗಂಗೆ ಬೆಟ್ಟದಲ್ಲಿ ಕಳೆದ 4-5 ದಿನ ಅಲ್ಲಿ ಖುದ್ದು ಜ್ಯೋತಿರಾಜ್ನನ್ನ ಕರ್ಕೊಂಡ್ಬಂದು ಶಿವಗಂಗೆ ಬೆಟ್ಟವನ್ನೆಲ್ಲ ಕೂಡ ಇಡೀ ಒಂದು ಬೆಟ್ಟದ ಸುತ್ತಮುತ್ತಲಿನ ಎಲ್ಲ ಕಡೆ ದಾಬಸ್ಪೇಟೆ ಪೊಲೀಸರಾಗಿರ್ಬೋದು, ಕಾಡುಗೋಡಿ ಪೊಲೀಸರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SDRF, NDRF ಟೀಮ್ ಎಲ್ಲ ಕೂಡ ಬಂದು ಅಲ್ಲೆಲ್ಲ ಹುಡುಕಾಡಿದ್ರು ಸಹ ಇದುವರೆಗೂ ಆತನ ಸುಳಿವಿಲ್ಲ. ಹಾಗಾದರೆ ಮುಂಜಾನೆ ಬೆಳಗ್ಗೆ ಅಲ್ಲಿ ಶಾಂತಲಾ ಡ್ರಾಪ್ ಒಂದು ಪಾಯಿಂಟಲ್ಲಿದ್ದಂಥ ವ್ಯಕ್ತಿ, ಆ ಜೊತೆಯಲ್ಲಿ ಆತ ಅಲ್ಲಿದ್ದನ್ನೋದಕ್ಕೆ ಅಲ್ಲಿ ಕೆಲ ಯುವತಿಯರು ರೀಲ್ಸ್ ಮಾಡ್ತಾ ಇದ್ದಂಥ ಯುವತಿಯರು ನೋಡಿದ್ದಾರೆ. ಅನಂತರ ಏನಾದ, ಬಟ್ ಆತರ ಯೂಸ್ ಮಾಡ್ತಾ ಮೊಬೈಲ್ ಬೇರೆ ಕಡೆ ಸಿಕ್ಕಿದೆ, ಮತ್ತು ವಸ್ತುಗಳು ಸಿಕ್ಕಿಲ್ಲ. ಮತ್ತು ಈಗೆಲ್ಲ ಇರಬೇಕಾದ್ರೆ ಎಲ್ಲೋದ, ಅಲ್ಲೆಲ್ಲ ಗುಹೆ ಪೊಟಾರೆಗಳ ಎಲ್ಲ ಕಡೆ ಗಿಡ ಗೆಂಟೆಗಳೆಲ್ಲ ಕಡೆ ತಡ್ಕಾಡಿದ್ದಾರೆ, ಆದರೆ ಎಲ್ಲೂ ಕೂಡ ಇಲ್ಲ. ಆದರೆ ಏನಾದ ಅನ್ನೋದು ಪೊಲೀಸರಿಗೆ ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಒಂದು ಬೇರೆ ಅಂದರೆ ಈಗ ಹುಡುಕಾಟವನ್ನು ಆ ಜಾಗದ ಸುತ್ತಲೂ ಹುಡುಕಾಡ್ತಾ ಇದ್ರು. ಆನಂತರ ಇಲ್ಲಿಂದ ಕಾಡುಗೋಡಿಯಿಂದ ಶಿವಗಂಗೆ ಬೆಟ್ಟಕ್ಕೆ ಹೋಗುವವರೆಗೂ ಕೂಡ ಈತ ಆನ್ಲೈನಲ್ಲಿ ಬುಕ್ಕನ್ನು ಬಾಡಿಗೆಗೆ ತೆಗೆದುಕೊಂಡು ಬೈಕಲ್ಲಿ ಹೋಗಿರುವಂಥದ್ದು. ಆನಂತರ ಅಲ್ಲಿಂದ ಆತ ಏನಾದ ಅನ್ನೋದು ಇನ್ನೂ ಕೂಡ ಸುಳ್ಳು ಸಿಕ್ಕಿಲ್ಲ. ಈತ ಬೆಟ್ಟ ಹತ್ತೋದು, ಅಲ್ಲಿ ಮೂವ್ಮೆಂಟ್ ಆಗೋದು CCTV ರೆಕಾರ್ಡ್ ಆಗಿದೆ. ಆನಂತರದಲ್ಲಿ ಏನಾದ ಅನ್ನೋದು ಇದೆ. ಆದರೆ ಈಗ ಅದನ್ನು ಹೊರತುಪಡಿಸಿ ಈಗ ಪೊಲೀಸರು ಈತನ ದಿನಚರಿ ಮತ್ತು ಅವನ ಹವ್ಯಾಸ ಮತ್ತು ಆತನ ಆ ಸಂಬಂಧಿಕರು, ಸ್ನೇಹಿತರ ಬಳಿ ಈಗ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸಂದರ್ಭದಲ್ಲಿ ಆತನಿಗೆ ಈ ಆಧ್ಯಾತ್ಮಿಕತೆಯ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಇತ್ತು ಅಂತ ಗೊತ್ತಾಗ್ತಾ ಇದೆ. ಅದಲ್ಲದೆ ಎಲ್ಲಾದರೂ ದೂರ ಹೋಗಬೇಕು ಅಂತೇಳಿ ಆತ ಫ್ರೆಂಡ್ಸ್ ಬಳಿ ಹೇಳ್ಕೊಂಡಿರುವಂಥದ್ದು, ಮತ್ತು ಕೆಲ ಡೇಟಿಂಗ್ ಆ್ಯಪ್ಗಳನ್ನು ಆತ ತುಂಬ ನೋಡ್ತಾ ಇದ್ದ. ಆ ಡೇಟಿಂಗ್ ಆ್ಯಪ್ಗಳ ಜೊತೆ ಕೆಲ ಯುವತಿಯರ ಜೊತೆ ಸಂಪರ್ಕ ಇತ್ತು ಅನ್ನೋದು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಯಾರು ಈ ಡೇಟಿಂಗ್ ಬರ್ತಾ ಇದ್ರಲ್ಲ ಯುವತಿಯರು, ಅವರನ್ನು ಕೂಡ ಈಗ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕಾಡುಗೋಡಿ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿ ಬೇರೆ ಆತ ಓಶೋ ಬುಕ್ಸನ್ನು ಹೆಚ್ಚಾಗಿ ಓದ್ತಾ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಅನಂತರ ಸಂಬಂಧಿಕರೇನಿದ್ದಾರೆ ಅವ್ರ ಸಂಬಂಧಿಕರಿಂದಲೂ ಕೂಡ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ನಿಗೂಢತೆ ಏನಿದೆ ಅಂದರೆ, ಇವು ಎಲ್ಲೋ ಒಂದು ಕಡೆ ಆತ ಮೊದಲು ಹೇಳ್ಕೊಂಡಿದ್ದ, ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಇರಲ್ಲ, ಮತ್ತು ನನ್ನ ಮನಸ್ಸಿಗೆ ಇದು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಂದರೆ ಈ ಲೈಫ್ ಸ್ಟೈಲ್ ಏನಿದೆ ಅದು ಒಗ್ಗೂಡ್ತಾ ಇಲ್ಲ, ನಾನು ಬೇರೆ ರೀತಿಯಲ್ಲಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ಕೊಂಡಿದ್ದ ಅಂತೇಳಿ. ಹೀಗಾಗಿ ಪೊಲೀಸರಿಗೆ ಒಂದು ಆ ಸ್ಪಾಟ್ ವೆರಿಫಿಕೇಷನ್ ಏನಿತ್ತು ಅದೆಲ್ಲ ಸ್ಪಾಟ್ ವೆರಿಫಿಕೇಷನ್ ಮಾಡಿದ್ದಾರೆ. ಆದರೆ ಈಗ ಇರುವಂಥದ್ದು ಆತನ ಮನಸ್ಥಿತಿ ಹೇಗಿತ್ತು, ಅವನ ಆಧ್ಯಾತ್ಮಿಕತೆ ಕಡೆ ಒಲವು ತೋರಿಸಿದ್ದು ಯಾಕೆ, ಮತ್ತು ಆ ಕುಟುಂಬಸ್ಥರೇನಿದ್ದಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅದರ ಬಗ್ಗೆಯೂ ಕೂಡ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವನ ಒಂದು ಊರೇನಿದೆ ಆ ಊರವರೆಗೂ ಕೂಡ ಹೋಗಿ ಬಂದಿದ್ದಾರೆ. ಮತ್ತು ಇಲ್ಲಿ ಮನೆಯಲ್ಲಿ ಅವರ ಪೇರೆಂಟ್ಸ್ ಏನಿದ್ರು ಅವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಮತ್ತು ಅಕೌಂಟಲ್ಲಿ 1 ಕೋಟಿವರೆಗೂ ಕೂಡ ಹಣ ಇತ್ತು, ಆ ಅಕೌಂಟಿಂದ ಹಣ ಕೂಡ ಡ್ರಾ ಮಾಡಿಲ್ಲ. ಮತ್ತು ಅವನ ಬ್ಯಾಂಕ್ ಖಾತೆಗಳ ಮೇಲೆ ಕೂಡ ನಿಗಾ ವಹಿಸಿದ್ದಾರೆ, ಎಲ್ಲಾದರೂ ಆತ ಅವನ ಹಣವನ್ನು ಏನಾದರೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನ ಅಂತೇಳಿ. ಜೊತೆಯಲ್ಲಿ ಹಾರ್ಡ್ ಕ್ಯಾಶ್ ಅಮೌಂಟನ್ನು ಎತ್ಕೊಂಡು ಹೋಗಿರ್ಬೋದು ಅನ್ನೋ ಸಸ್ಪೆಕ್ಟ್ ಕೂಡ ಇರುವಂಥದ್ದು. ಈತ ಬೆಟ್ಟದ ಮೇಲೆ ಹೋದಂಥವನು ಆ ಬಳಿಕ ಎಲ್ಲಿ ಹೋದ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಸ್ನೇಹಿತರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಈ ಟೆಕ್ಕಿ ಅದ್ವೈತ ಒಂದು ನಾಪತ್ತೆಯ ಒಂದು ವಿಚಾರ ಪೊಲೀಸರಿಗೆ ಒಂದು ಕಗ್ಗಂಟಾಗಿ ಈಗ ಸಿಕ್ಕಿರುವಂಥದ್ದು. ಅಂದರೆ ಏನೋ ಒಂದು ಟೆಕ್ನಿಕಲ್ ಆಗಿ ಅನಾಲಿಸಿಸ್ ಮಾಡಿದ್ದಾರೆ, ಮತ್ತು ಅವನ ಫ್ರೆಂಡ್ ಸರ್ಕಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅಲ್ಲೆಲ್ಲ ಇಡೀ ಬೆಟ್ಟವನ್ನು ಕೊನೆಗೂ ಜ್ಯೋತಿರಾಜ್ನನ್ನು ಕರೆಸಿ ಇದು ಡೂಪ್ ಮೂಲಕವಾಗಿ ಎಲ್ಲ ಒಂದಷ್ಟು ಹುಡುಕಾಡುವಂಥ ಕೆಲಸ ಮಾಡಿದ್ದಾರೆ. ಏನೂ ಸಿಕ್ಕಿಲ್ಲ. ಆದರೆ ಎಲ್ಲೋದ್ದ ಅನ್ನೋದು. ಆಮೇಲೆ ಸುತ್ತಮುತ್ತ ಈಗ ಇನ್ನೊಂದೇನಂತಂದರೆ, ಈ ಅನಾಥಾಶ್ರಮಗಳನ್ನು ಕೂಡ ಹುಡುಕಾಡ್ತಾ ಇರುವಂಥದ್ದು, ಮತ್ತು ವೃದ್ಧಾಶ್ರಮಗಳಾಗಿರ್ಬೋದು, ಮತ್ತು ಕೆಲವೊಂದು ಸ್ವಾಮೀಜಿಗಳ ಆಶ್ರಮ ಆಗಿರ್ಬೋದು, ಮತ್ತು ಅಜ್ಞಾತ ಸ್ಥಳದಲ್ಲಿ ತುಂಬ ಆಧ್ಯಾತ್ಮಿಕದ ಚಿಂತಕರ ಒಂದು ಆಶ್ರಮಗಳಾಗಿರ್ಬೋದು, ಇಂಥ ಒಂದು ಜಾಗಗಳಲ್ಲೂ ಕೂಡ ಹುಡುಕಾಟ ನಡೆಸೋಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು ಸ್ನೇಹಿತರೆ. ಯಾಕಂತಂದರೆ ಈಗ ಮುಖ್ಯವಾಗಿ ಒಳ್ಳೆ ಸಾಫ್ಟ್ವೇರ್ ಜಾಬು, ಕೈ ತುಂಬ ಸಂಬಳ ಬರ್ತಾಯಿತ್ತು, ಅಕೌಂಟಲ್ಲಿ ಅಷ್ಟೊಂದು ದುಡ್ಡು ಇತ್ತು. ಹಾಗಾಗಿ ಈತ ಡೇಟಿಂಗ್ ಆ್ಯಪ್ಗಳ ಜೊತೆ ಯುವತಿಯ ಕಟ್ಟೆ ಕರ್ಕೊಂಡು ಆತ ಜಾಲಿ ರೈಡ್ ಹೋಗ್ತಾ ಇದ್ದ. ಅಲ್ಲಲ್ಲಿ ಶಿವಗಂಗೆ ಬೆಟ್ಟಕ್ಕೂ ಒಬ್ಬ ಹುಡುಗಿನ ಕರ್ಕೊಂಡು ಹೋಗಿದ್ದ ಅನ್ನೋ ಬಗ್ಗೆ ಮಾಹಿತಿ ಇದೆ. ಆದರೆ ಇಷ್ಟೆಲ್ಲ ಈತ ಮಾಡ್ಕೊಂಡ್ರು ಮದುವೆ ನಿಶ್ಚಯ ಕೂಡ ಮಾಡ್ಕೊಳ್ಳೋಕ್ಕೆ, ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಇದೇ ಒಂದು ಸಂದರ್ಭದಲ್ಲಿ ನಿಶ್ಚಿತಾರ್ಥ ಆಗುವಂಥ ಸಂದರ್ಭದಲ್ಲಿ ಈತ ಎಲ್ಲೋದ ಅನ್ನೋದು ಬಹಳ ಅನುಮಾನ ಮತ್ತು ಸಾಕಷ್ಟು ಕುತೂಹಲ ಇರುವಂಥದ್ದು.
ಸದ್ಯಕ್ಕೆ ಪೊಲೀಸರು ಇನ್ನೂ ಆ ಇನ್ವೆಸ್ಟಿಗೇಷನ್ ಶುರು ಮಾಡಿದರೆ ಈ ಸಂದರ್ಭದಲ್ಲಿ ಆ ಆಧ್ಯಾತ್ಮಿಕದ ಒಂದು ದಿನಚರಿಯ ಒಂದು ಮಾಹಿತಿಯನ್ನು ಆಧರಿಸಿ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು ಸ್ನೇಹಿತರೆ. ನಿಮಗೂ ಕೂಡ ಅದು ಶಾಕ್ ಅನಿಸ್ಬೋದು, ಕುತೂಹಲ ಅನಿಸ್ಬೋದು, ಒಂದು ಅಚ್ಚರಿ ಅನಿಸ್ಬೋದು, ಆಶ್ಚರ್ಯ ಅನಿಸ್ಬೋದು. ಅಂದರೆ ಈ ವ್ಯಕ್ತಿ ಎಲ್ಲಿದ್ದಾನೆ, ಎಲ್ಲಿ ಹೋದ, ಹಾಗಾದರೆ ಅಲ್ಲಿ ಅಕಸ್ಮಾತ್ ಏನಾದರೂ ಪ್ರಾಣಿಗಳು ಏನಾದರೂ ತಿಂದಿದ್ರೆ ಅಲ್ಲಿ ಏನಾದರೂ ಮೂಳೆ ಇನ್ನೊಂದು ಮತ್ತೊಂದು ಏನಾದರೂ ಒಂದು ಗುರುತು ಆದರೂ ಅಲ್ಲಿ ಸಿಗ್ಬೇಕಾಗಿತ್ತು, ಅದು ಇಲ್ಲ. ಮತ್ತು ಅಲ್ಲಿ ಏನಾದರೂ ಬ್ಯಾಗು ಮತ್ತೇನಾದರೂ ಸಿಗ್ಬೇಕಾಗ್ತದೆ. ಫೋನೆಲ್ಲೋ ಒಂದು ಕಡೆ ಫೋನ್ ಸಿಕ್ಕಿದೆ, ಬೆಟ್ಟದ ಮೇಲೆ ಹೋದಂಥವ್ರು ಕೆಳಗಡೆ ಹೇಗೆ ಬಂದ ಅನ್ನೋದು. ಮತ್ತು ಅಲ್ಲಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ, ಇಲ್ಲ ಏನಾದರೂ ಕೊಲೆ ಆಗಿದೆಯಾ, ಕುರುಹುಗಳೇ ಇಲ್ಲ. ಮತ್ತು ಅಲ್ಲಿಂದ ಕೆಳಗಡೆ ಬಂದಿರೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಆ ಸುಳಿವು ಇಲ್ಲ. ಹೀಗಾಗಿ ಇದು ಒಂಥರ ಪೊಲೀಸರಿಗೆ ಇದು ಒಂಥರ ಪ್ರಕರಣವನ್ನು ಪತ್ತೆ ಮಾಡೋದೇ ಒಂದು ಸವಾಲಾಗಿದೆ. ಈ ನಿಟ್ಟಿನಲ್ಲಿ ಈಗ ಅದನ್ನು ಹೊರತುಪಡಿಸಿ ಹೇಗೆ ಇಡೀ ಒಂದು ಬೆಟ್ಟದ ಸುತ್ತಮುತ್ತ, ಬೆಟ್ಟದ ಮೇಲೆ ಎಲ್ಲ ಕಡೆ ಹುಡುಕಾಡ್ಬಿಟ್ಟು ಈ ಕೊನೆಗೆ ಎಲ್ಲಿಗೆ ಬಂದಿದ್ದಾರೆ ಅಂದರೆ ಆತನ ದಿನಚರಿ, ಹವ್ಯಾಸ, ಆತನ ಕುಟುಂಬದ ಸಂಪರ್ಕ, ಅವನ ಫ್ರೆಂಡ್ಸ್ ಜಾಬ್ ಮಾಡ್ತಾ ಇದ್ದಂಥ ಜಾಗ, ಅವನ ಮೊಬೈಲಲ್ಲಿ ಇದ್ದಂತಹ ಡೇಟಾ, ಮತ್ತು ಅವನ ಜೊತೆ ಯಾರು ಕ್ಲೋಸ್ ಕಾಂಟ್ಯಾಕ್ಟಲ್ಲಿದ್ದರು, ಇದರ ವೆರಿಫಿಕೇಷನ್ ನಡೆಸಲಾಗ್ತಾ ಇರೋಂಥದ್ದು ಸ್ನೇಹಿತರೆ. ಸದ್ಯಕ್ಕೆ ಇನ್ನೂ ಕೂಡ ಮತ್ತು ನಾವು ಉತ್ತರ ಭಾರತದ ಮೂಲದಲ್ಲಿ ಕೂಡ ಒಬ್ಬ ಯುವತಿ ಇದೇ ಥರ ಟ್ರೆಕ್ಕಿಂಗ್ ಹೋದಂಥ ಯುವತಿ ನಾಪತ್ತೆ ಆಗಿದ್ಲು. ಅನಂತರ ಇದುವರೆಗೂ ಕೂಡ ಆ ಯುವತಿ ಸಿಕ್ಕಿಲ್ಲ. ಇಲ್ಲ ಮತ್ತು ಅದೇ ಪ್ರಕರಣ ಹೋಲಿಕೆ ಮಾಡೋದು ಅಂದರೆ ಆಕೆ ಹೋಗಿದ್ದು ಫ್ರೆಂಡ್ಸ್ ಜೊತೆಯಲ್ಲೇ ಹೋಗಿದ್ಲು, ಫ್ರೆಂಡ್ಸ್ ಇದ್ಲು, ಬಟ್ ಆಕೆ ಏನೋ ಅದನ್ನು ಗೊತ್ತಾಗಿಲ್ಲ. ಮತ್ತು ಇವನೊಬ್ಬ ಸೋಲೋ ಟ್ರಿಪ್ ಹೋದಂಥ ಇವನೇನಾದನ್ನೋದು ಗೊತ್ತಾಗಿಲ್ಲ. ಅಂದರೆ ಇದೆಲ್ಲೋ ಒಂದು ಕಡೆ ಅಂದರೆ ಈ ಪ್ರಕರಣ ಅಂದರೆ ಎರಡೂ ಬೇರೆ ಬೇರೆ ಪ್ರಕರಣಗಳು. ಈ ಬೆಟ್ಟದ ಮೇಲೆ ಹೋದವನು ಏನಾದ ಅನ್ನೋದು ಇನ್ನೂ ಕೂಡ ನಿಗೂಢತೆಯನ್ನು ಉಳಿಸ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನೋಡೋಣ ಕೊನೆಗೆ ಏನು ಬೇಕಂತಲೇ ಎಲ್ಲರ ದಿಕ್ಕು ತಪ್ಪಿಸಿ ಆತ ಬೇರೆ ಕಡೆ ಹೋಗಿದ್ದಾನ, ಎಲ್ಲ ಟೆಕ್ನಿಕಲ್ ಅಂದರೆ ಆತ ತುಂಬ ಈ ಟೆಕ್ನಿಕಲ್ ಹೆಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹ್ಯಾಕಿಂಗ್ ಮಾಡುವಂಥದ್ದು, ತುಂಬ ಆ ಮೊಬೈಲ್ ಆಪ್ರೇಟಿಂಗು ಟೆಕ್ನಿಕಲ್ ಆಗಿ ತುಂಬ ಸ್ಟ್ರಾಂಗ್ ಇದ್ದ. ಎಲ್ಲವೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಅವೆಲ್ಲ ಕೂಡ ಮಾಡ್ತಾ ಇದ್ದ. ಹ್ಯಾಕಿಂಗು, ಮೊಬೈಲ್ ಆಪ್ರೇಟ್ ಆಗಿರ್ಬೋದು, ಸಿಸ್ಟಮ್ ಆಪ್ರೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಆತನಿಗೆ ಈ ಟೆಕ್ನಿಕಲ್ ಆಗಿ ತುಂಬ ಸ್ಟ್ರಾಂಗ್ ಇದ್ದ ಅಂತೇಳಿ. ಹೀಗಾಗಿ ಏನೋ ಬೇರೆ ಥರ ಡೈವರ್ಟ್ ಮಾಡಿ ಏನಾದರೂ ಬೇರೆ ಕಡೆ ಹೋಗ್ಬಿಟ್ಟಿದ್ದಾನ, ನಾಪತ್ತೆ ಆಗಿದ್ದಾನ, ಬೇಕಂತಲೇ ತಲೆ ಮಾಡಿಸ್ಕೊಂಡಿದ್ದಾನ, ಇವೆಲ್ಲವೂ ಕೂಡ ಭಾಳ ಕುತೂಹಲ ಇದೆ. ಒಟ್ಟಿನಲ್ಲಿ ಆತನ ಬಗ್ಗೆ ಸ್ವಲ್ಪ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಥರ ನಿಗೂಢತೆ, ಕುತೂಹಲ, ಆಶ್ಚರ್ಯ ಮತ್ತು ಅಚ್ಚರಿಯಾಗಿ ಉಳ್ಕೊಂಡಿರುವಂಥ ಈ ಪ್ರಕರಣ ಮುಂದಿನ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಆಯಾಮ ಪಡ್ಕೊಳ್ತಿರೋದು ಕೂಡ ಬಹಳ ಕುತೂಹಲ ಇದೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.